ನಮ್ಮ ಅಪ್ಪಂದ ಲೈಫ್ ಸ್ಟೋರಿ ಏನೋ ಬೇಕು ಅಂದ್ರೆ ಕಮೆಂಟ್ ಹಾಕಿ. ಜಿಜಿ ಸೈಕಲ್ ಕಣೆ ಪಾಪ ಅಮ್ಮ ಏನ್ ಯಾವಾಗ ನೋಡ್ರು ಟಿವಿಲೂ ಸೀರಿಯಲ್ ನೋಡ್ತಾರೆ, ಮೊಬೈಲಲ್ಲೂ ಸೀರಿಯಲ್ ನೋಡ್ತಾರಲ್ಲ ಪಾಪ. ಹೊಡಿಬೇಡ ಗುದ್ಬೇಡ ಕ್ಯೂಟಿ. ನಮ್ಮಪ್ಪ ಝೀರೋ, ಓಕೆನಾ? ಝೀರೋ ಇಂದ ಈಗ ಹೀರೋ. ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಿದ್ಯಾ ಅಂತ. ಏನ್ ಬೆಬ್ಬೆ ಸೈಕಲ್ ಆಚೆ ಬಂತ? ಹೆಂಗ್ ಬರ್ತಾವಳು ನೋಡಿ ಕ್ಯೂಟಿಯಲ್ಲಿ. ಇಲ್ಲಿ ಕ್ಯೂಟಿ ಪಂಜಾಬಿ ಕ್ಯೂಟಿ ಆಗೋಳೆ ನೋಡಿ, ಪಂಜಾಬಿ ದೊಡ್ಡ ದೊಡ್ಡ ತಾತನ ಜೊತೆ ಕ್ಯೂಟಿ ಅವಳೆ ನಮ್ಮ ದೊಡ್ಡಪ್ಪ ಇವರು. ಜಿಜಿ ಸೈಕಲ್ ಕಣೆ ಕೂತ್ಕೋ. ಎಷ್ಟೋ ದಿನ ಹತ್ರ ಅಂದರು ಎಷ್ಟೋ ದಿನ ಆಯಿತು ಅಂದರೆ ಕ್ಯೂಟಿಗೆ ವಾಕಿಂಗ್ ಮಾಡಿಸೋದೆ. ಅಂದರೆ ಕಂಪ್ಲೀಟ್ ನಮ್ಮ ಹಾಸನದಲ್ಲಿ ವಾತಾವರಣ ಫುಲ್ ಕೋಲ್ಡ್ ಇತ್ತು, ಹೆವಿ ಕೋಲ್ಡ್ ಇತ್ತು ಅಲ್ಲ ಬೇಬೆ? ಸೊ ಹಾಗಾಗಿ ಕೀಟಿ 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 ನೋಡಿ ಕೂತಿರೋದು ನೋಡಿ ಸುಬ್ಬಿ. ಕಿಟಿ ಹಿಡ್ಕೋ, ಅದನ್ನು ಇದ್ಕೊಡು, ಇದು ಬೇಡ. ಇಲ್ಲಿ ಹಿಡ್ಕೊ, ಇಲ್ಲೊಂದು ಕೈ ಹಿಡ್ಕೊ, ಅಲ್ಲೊಂದು ಕೈ ಹಿಡ್ಕೊ, ಇಲ್ಲೊಂದು ಕೈ ಹಿಡ್ಕೊ. ಅದ್ರ ಒಳಗಿಡು. ಬಾ ತಳ್ಕ ಬಾ. ಕೀಟಿ ನೋಡಿ ಹೆಂಗೆ ಬರ್ತಾನೆ ಸುಬ್ಬಿ 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 ನಾಗು ಬರ್ತೈತೆ ನನಗೇನೆ. ಕ್ಯೂಟಿ ಹತ್ರ ಅಂದರೆ ನಮ್ಮ ಹಾಸನದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಅಂದರೆ ಹೆವಿ ಮಳೆ ಬರಲ್ಲ, ಪಿರಿ 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 ಲೈಟಾಗಿ ಅಷ್ಟೇ ಮಳೆ ಬರ್ತಾನೆ ಇತ್ತು. ಸೊ ಹಾಗಾಗಿ ನಾವು ಕ್ಯೂಟಿನ ಹೊರಗಡೆ ಕರ್ಕೊಂಡೇ ಬಂದಿರಲಿಲ್ಲ. ಸೊ ಇವತ್ತು ಕರ್ಕೊಂಡು ಬಂದಿದ್ದೀವಿ ಕ್ಯೂಟಿನ ಹೊರಗಡೆ. ನನ್ನ ಬೇಬಿ ನಾನು ಹೊರಗಡೆ ಹೋಗಿದ್ದೆ, ನಮ್ಮ ಅತ್ತೆ ಮನೆ ಹತ್ರ ಹೋಗಿದ್ದೆ, ಅಲ್ಲಿ ವಾಕಿಂಗ್ ಮಾಡ್ತಾಯಿದ್ದೆ. ನನ್ನ ಬೇಬಿ ಫೋನ್ ಮಾಡೋದು, ಬಾ ವಾಕಿಂಗ್ ಮಾಡ್ಸೋಣ ಅಂದ್ಲು. ಸೊ ವೆಲ್ಕಮ್ ಮಾಡಬೇಡ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಏನು ಮಾಡ್ತಿದ್ಯಾ? ಯೋಗಕ್ಷೇಮ ವಿಚಾರಿಸ್ತವಳೆ. ಇಲ್ಲೋಡಿ ನನ್ನ ಬೇಬಿ ಇಲ್ಲೋಡಿ ನನ್ನ ಬೇಬಿ ಈ ಟೈರ್ ಸೌದೋಗತ್ತೆ ಅಂತ ಈ ಕವರ್ನ ಇನ್ನೂ ಕಿತ್ತಾಕಿಲ್ಲ. ಇಲ್ಲಿದ್ದು ಅಷ್ಟೇ, ಕವರ್ನ ಏನು ಕಿತ್ತಾಕಿಲ್ಲ. ಕ್ಯೂಟಿ ನಿಮ್ಮ ಅಮ್ಮ ಇದೆ ಅಲ್ಲ, ಅವಳನ್ನೇ ನೋಡ್ತೀಯ ಕಂಜೂಸು ನಿಮ್ಮಮ್ಮ. ಸಾಕು ಕರ್ಕವ. ಹಾಡು ಬರುತ್ತೆ ನೋಡಿ ಇದರಲ್ಲಿ. ಇವ್ರ ಅತ್ತೆ ಕೊಡ್ಸಿರೋದು, ಅಂದರೆ ಗೊಂಬೆ ಅತ್ತೆ, ಅಂದರೆ ನನ್ನ ತಂಗಿ ಕೊಡ್ಸಿವಿ. ಅವಳ ಬರ್ತಡೇಗೆ, ಕ್ಯೂಟಿ ಬರ್ತಡೇ ಕೊಡಿಸಿದ್ದು. ಅವಳ ಫ್ರೆಂಡ್ಸ್ಗಳು ಮನೆ ಒಳಗೆ ಓಡಿಸೋ ಗಾಡಿ ಕೊಟ್ಟವ್ರೆ, ಚಿನ್ನಿ ಹೊರಗಡೆ ಓಡಿಸೋ ಗಾಡಿ ಕೊಟ್ಟವಳೆ. ಸುಬ್ಬಿ ಅಂದರೆ ದೊಡ್ಡ ಸುಬ್ಬಿ ಇವಳು, ಹೆಂಗೆ ಓಡಿಸ್ತಾವಳು ನೋಡಿ. ಯಾವುದ್ರದ್ದು ತೆಗ್ದಿಲ್ಲ ಕವರು. ಇಲ್ಲಿಂದ ತೋರಿಸ್ತೀನಿ ತಾಳಿ ಕ್ಯೂಟಿ ಹೆಂಗೆ ಓಡಿಸ್ತಾಳೆ ಅಂತ. ರೆಡಿ? ಹೊಡಿಬೇಡ ಗುದ್ಬೇಡ ಕ್ಯೂಟಿ. ಕರ್ಕೊಂಡು ಹೋಗ್ತೀನಿ ಅಂದರೆ ವೀಡಿಯೋದಲ್ಲಿ ಬರೀ ನಾನೇ ಕರ್ಕೊಂಡು ಹೋಗ್ತಾ ಇದ್ನಲ್ಲ, ಅದಕ್ಕೆ ಕೊಡು ನಾನೊಂದ್ಸಲ ಕರ್ಕೊಂಡು ಹೋಗ್ತೀನಿ ವೀಡಿಯೋದಿಗೆ ಅಂತ ಹೇಳ್ದ. ಅದಕ್ಕೆ ಇವಾಗ ಹೋಯ್ತವ್ನೆ, ಮಳ್ಳನ ಥರ ಹೋಯ್ತವನೆ. ಮುದ್ದು ಅಪ್ಪ ಚೆನ್ನಾಗಿ ತೊಳ್ಕೊಂಡು ಹೋಗ್ತಿತ್ತ, ಅಮ್ಮ ಚೆನ್ನಾಗಿ ತೊಳ್ಕೊಂಡು ಹೋಗ್ತಿತ್ತ ಬಂಗಾರ? ನೀವು ವಿಡಿಯೋಗೋಸ್ಕರ ಮಾಡೋದೆಲ್ಲ ಸಾಕು ಅಂತೇಳೋಳು. ಹಾಂ, ವಿಡಿಯೋಗೋಸ್ಕರ ಮಾಡೋದು ಸಾಕು, ನೀವು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ ಅಂತೇಳೋಳು. ಹಾಂ, ಇದಕ್ಕೇನು ಕಮ್ಮಿ ಇಲ್ಲ ಅಪ್ಪ ಮಕ್ಕಳು. ಹೆಂಗ್ ಕೂತವಳೆ ಅಂದ್ರೆ ಮುದ್ದು ಆ ಕೈ ಹಿಡ್ಕೊಂಡಿರೋದು ನೋಡು ಹ್ಯಾಂಡಲ್ಗೆ. ಏನೇ ಅದು, ಯಾರೇ ಕಲಿಸ್ಕೊಟ್ಟಿದ್ದು ಹಿಂಗೆಲ್ಲ ಕೂತ್ಕೊಳ್ಳೋದು? ಸ್ಟೈಲಿಗೆ ಏನು ಕಮ್ಮಿ ಇಲ್ಲ. ಹೆಂಗ ಹ್ಯಾಂಡಲ್ನ ಹಿಡ್ಕೊಂಡು ಕೂತವಳೆ ಅಂದ್ರೆ ಇದು ಯಾವುದೇದು ನಾಯಿ ಮರಿ ಹೊಡ್ತೈತೆ. ನಿನ್ನ ನೋಡಿ ಹೊಡಿದ್ದು. ಕ್ಯೂಟಿ ಮುಗೀತು ಹೇಳಿ. ಅಲ್ಲಿಂದ ಹಿಂಗೆ ಮೇಲ್ ಬರೋದಿದೆಯಾ? ಇದೆಲ್ಲ ಬೇಡ ಕ್ಯೂಟಿ. ಲೈ ಮುಗೀತು ಇಳಿ. ಅಯ್ಯೋ ಇಳಿಯೋಕ್ಕೆ ಬಿಡ್ತೀರಮ್ಮ, ಎತ್ಕೊಳಮ್ಮ, ಎತ್ಕೊ. ಏನು ಮಾಡ್ತಾಳೆ ನೋಡೋಣ, ಅಳ್ತಾಳ ಅಂತ. ಮುಗೀತು ನೋಡಿ, ಬರ್ತಿಲ್ಲ. ಅಲ್ಲೇ ಸೈಕಲ್ಲೇ ನೋಡ್ತಿರೋದು ನೋಡಿ. ಮುಗೀತು ಕಣೆ ಸುಬ್ಬಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ಎಷ್ಟೋ ತಿಂಗಳಾಗ್ತಾ ಬಂತು ಇವಳನ್ನ ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋದೆ. ಇವತ್ತು ಕರ್ಕೊಂಡು ಹೋದ್ವಲ್ಲ ಸೈಕಲಲ್ಲಿ, ಖುಷಿ ಆದ್ಲು. ಮುಗೀತು ಕಣೆ ಸುಬ್ಬಿ, ಅಳ್ಬೇಡ ಪ್ಲೀಸ್ ಆಯಿತಾ? ಒಳಗೋಗು, ಆ ಕಡೆಯಿಂದ ಬರ್ತೀನಿ ನಾನು. ಅದೇ ನೀನು ಹಂಗೆ ಹೇಳ್ತಿದ್ದೆ. ನೋಡಿ ಇಲ್ಲಿ ನನ್ನ ಬೇಬಿ ಟೈರ್ ಸೌದೋಗತ್ತೆ ಅಂತ ಕವರ್ ತೆಗ್ದಿಲ್ಲ ಅಂದರೆ ನಮ್ಮ ಅಮ್ಮನೂ ಅದೇ ಹೇಳ್ತಾರೆ, ಕವರೆಲ್ಲ ತೆಗೆಯೋದು ಬೇಡ ಅಂತ. ಸವಿಯೋದಲ್ಲ, ಮಣ್ಣಾಗುತ್ತೆ. ಅದೇ ಸವಿಯೋದು, ಅವಾಗ ಸವಿಯತ್ತೆ. ಆಯ್ತು ನಡಿ.
ಈಗ ಸ್ವಲ್ಪ ಹೊತ್ತು ನಾನು ಸ್ವಲ್ಪ ಹೊತ್ತು ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ. ಬೇಬೆ ಏನು ಮಾಡ್ತಿದ್ಯಾ? ಗೊಂಬೆಗೆ ಸ್ಮ್ಯಾಶ್ ಮಾಡ್ತಿದ್ದೆ ಊಟನ. ಎಷ್ಟು ಕಷ್ಟ ಆಡ್ತಾಳೆ ಅಂದರೆ ನನ್ನ ಬೇಬಿ ಫಸ್ಟು ಅವಳಿಗೆ ಅಷ್ಟೇ ಮಾಡ್ಕೊಂಡು ತಿಂತಾ ಇದ್ಲು. ಈಗ ಕ್ಯೂಟಿಗೂ ಸೇರಿಸ್ಕೊಂಡು ಏನೇನಿದೆ ಬೇಬಿ ಇದರಲ್ಲಿ? ಇದರಲ್ಲಿ ನಿನಗೆ ಆಗದೆ ಇರೋದು ತರಕಾರಿ ಅಂದರೆ ಮೂಲಂಗಿ ಇದೆಯಾ? ಶುಂಠಿ ಹಾಕಿದ್ವಿ. ಆಮೇಲೆ ಎಲ್ಲ ತರಕಾರಿ ಅಭ್ಯಾಸ ಇರಬೇಕಲ್ಲ. ಬಟಾಣಿ, ಕ್ಯಾರೆಟು, ಗೆಡ್ಡೆಕೋಸು, ಬೇಳೆ, ರೈಸು, ಜೀರಿಗೆ, ಸ್ವಲ್ಪ ಮೆಣಸು, ಸ್ವಲ್ಪ ಉಪ್ಪು ಎಲ್ಲ ಹಾಕಿದ್ವಿ. ನನ್ನ ಕ್ಯೂಟಿ ಅದು ಹೆಂಗೆ ತಿಂತಾಳೋ ಗೊತ್ತಿಲ್ಲ. ಅವಳಿಗೆ ಇಷ್ಟ. ನನಗಂತೂ ಒಂದು ಚೂರು ಇಷ್ಟ. ನಂಗೆ ತರಕಾರಿ ಐಟಮ್ಸ್ ಅಂದರೆ ನಂಗೆ ಇಷ್ಟನೇ ಆಗಲ್ಲ. ಅವಳಿಗೆ ಇಷ್ಟ ತರಕಾರಿ ಇಷ್ಟಪಟ್ಟಿದ್ದಾಳೆ. ಶಿಲವ್ ಅವಳ ಅಮ್ಮನ ಥರ. ಬರೀ ನಿನ್ನ ಥರ ಮರಿ ಹೊಡಿಯೋದು, ಕೋಳಿ ಕಡಿಯೋದು ಅದೆಲ್ಲ ಗೊತ್ತಾಯ್ತಾ? ಅಯ್ಯೋ ದೇವರೇ, ಕಳ್ತಾಳೆ ಇಲ್ಲ ನನ್ನ ಗಂಟ್ಲಿಗೆ. ಹೌದು, ನಂಗೆ ಒಂಚೂರು ಇಷ್ಟನೇ ಆಗಲ್ಲ. ಅಲ್ಲ. ಆಕ್ಚುಲಿ ಪೂರ್ತಿ ಇದು ಇದು ತರಕಾರಿ ಎಲ್ಲ ಗಂಟ್ಲಿಗೆ ಸಿಗಾಕೊಳ್ಳುತ್ತೆ ಅವಳಿಗೆ. ಅವಳಿಗೆ ಇನ್ನೂ ಅಷ್ಟು ನುಂಗಕ್ಕಾಗಲ್ಲ. ಅದಕ್ಕೆ ಪೂರ್ತಿ ಅಲ್ವಾ ಇದು ಮಾಡ್ತಿರೋದು ನೀನು? ಸಾಕು, ಇಷ್ಟು ತಿಂತಾಳೆ. ಸ್ಮ್ಯಾಶ್ ಗಟ್ಟಿಯಾಗಿ ಅಂದ್ರೆ ಸ್ಮ್ಯಾಶ್ ಅಂದ್ರೆ ಸ್ವಲ್ಪ ಬಾಯಿಗೆ ಹಾಕಿದ್ರೆ ನುಂಗಂಗ ಆಗ್ಬೇಕು ಅವಳಿಗೆ. ಓಕೆ ಅದೆಲ್ಲ ನುಂಗಕ್ಕಾಗಲ್ಲ. ಸಾಕು, ಇಷ್ಟು ತಿಂತಾಳೆ. ಓಕೆ, ಆ್ಯಕ್ಚುಲಿ ಕ್ಯೂಟಿದ್ದು ಊಟ ಆದಮೇಲೆ ನಾವು ಒಂದು ಕಡೆ ಹೋಗ್ತೀವಿ, ಪ್ಲ್ಯಾನ್ ಇದೆ. ಅದು ಹೋಗೋ ದಾರಿಲಿ ಹೇಳ್ತೀವಿ. ಚೆನ್ನಾಗಿದೆ, ಒಳ್ಳೆ ಮಜಾ ಇದೆ. ಕ್ಯೂಟಿ ಊಟ ಆಯ್ತಾನೆ? ಏನು ಮಕ್ಕದಲ್ಲೆಲ್ಲ ಏನು ಅಂಟಿಸ್ಕೊಂಡಿದ್ಯಾ? ನಿಮ್ಮಮ್ಮ ಊಟ ಮಾಡಿಸಿ ಮುಖ ತೊಳ್ಸಿಲ್ವ ಇನ್ನ? ಊಟ ಮಾಡಿಸ್ತಿದ್ದೀನಿ ಕಣ. ಇನ್ನ ಊಟ ಮಾಡ್ತಾರೆ. ಇಲ್ಲ, ನಮ್ಮಮ್ಮ ಟಿ ವಿಯಲ್ಲಿ ಸೀರಿಯಲ್ ನೋಡೋ ಜೊತೆಗೆ ಇಲ್ಲಿ ನೋಡ್ತಾರೆ ಮೊಬೈಲಲ್ಲಿ. ಯಾಕಮ್ಮ ಹಿಂಗದೆ? ಪಪ್ಪ, ಅಮ್ಮ ಏನು ಯಾವಾಗ ನೋಡ್ರು ಟಿ ವಿಲೂ ಸೀರಿಯಲ್ ನೋಡ್ತಾರೆ, ಮೊಬೈಲಲ್ಲೂ ಸೀರಿಯಲ್ ನೋಡ್ತಾರಲ್ಲ ಪಪ್ಪ? ಅವಳಿಗೆ ಹಾಂ, ಫೋನ್ ಕೊಡ್ಸಿದ್ದೆ ದೊಡ್ಡ ತಪ್ಪು ಮಾಡಿದ್ ನಾವು. ಫಸ್ಟ್ ಚಿಕ್ಕ ಫೋನ್ ಇತ್ತಲ್ಲ, ಆನ್ ಮಾಡಿಲ್ಲ, ಈಗ ನೆಟ್ ಆನ್ ಮಾಡಿ ಕೂತಿದ್ದೆ ನಾನು. ಏನಪ್ಪ, ಆ ಚಿಕ್ಕ ಫೋನ್ ಇತ್ತಲ್ಲ ಅವಾಗ, ಸಂಜೆ ಎಲ್ಲ ಅಡುಗೆ ಮಾಡೋದೇ ಇಲ್ಲ ಅಡುಗೆ ನಾನು. ಮಾಡೋದು ಸಂಜೆಗೆ ಕೂತ್ಕೊಳ್ಳೋದು ರಾತ್ರಿಗೆ ಟಿವಿ ನೋಡಿ ಹೋಗ್ತಿದ್ದಳು. ಹಾಂ, ಐಫೋನ್ ಯಾವ್ದೋ ಫೋನ್ ಕೊಡಿಸಿ ಅವಳಿಗೆ. ಹಾಂ. ಆ ಫೋನಿಗೂ ಪುರ್ಸೊತ್ತಿಲ್ಲ, ಅವಳಿಗೂ ಪುರ್ಸೊತ್ತಿಲ್ಲ. ಒಂದು ನಿಮಿಷ ಫ್ರೀ ಆದ್ರೆ ಸಾಕು, ಬಂದು ಫೋನ್ ಇಟ್ಕೊಂಡು ಕೂತ್ಕೊಂಡಾಯ್ತು. ಆಯಿತು, ಮಾಡಿದೆ. ಆ್ಯಕ್ಚುಲಿ ಇನ್ನೊಂದು ಸಡನ್ನಾಗಿ ಈಗ ನಮ್ಮ ಅಪ್ಪನ ಜೊತೆ ಮಾತಾಡ್ಬೇಕಾದ್ರೆ ನಂಗೊಂದು ಸಡನ್ನಾಗಿ ಒಂದು ತಲೆಗೆ ಬಂತು. ಈಗ ನಮ್ಮಪ್ಪ ಏನಿದ್ದಾರೆ ನೋಡಿ, ಇವರು ನಮ್ಮಪ್ಪ ಎಲ್ರಿಗೂ ಗೊತ್ತು, ಓಕೆನಾ? ನಮ್ಮಪ್ಪ ಝೀರೋ, ಓಕೆನಾ? ಝೀರೋಯಿಂದ ಈಗ ಹೀರೋ. ಅಲ್ಲ, ಎಲ್ಲರಿಗೂ ಗೊತ್ತು ಮೈಸೂರು ಮಹಾರಾಜನನ್ನು. ಅಲ್ಲ, ಅಂದರೆ ಗೊತ್ತು, ಅಂದರೆ ನನ್ನ ಸಬ್ಸ್ಕ್ರೈಬರ್ಸಿಗೆ ಗೊತ್ತು ಅಂತ, ಓಕೆನಾ? ಸೊ ನಮ್ಮಪ್ಪ ಝೀರೋ ಏನಿದಾರಲ್ಲ, ಝೀರೋಯಿಂದ ಇವಾಗ ಅವರ ಲೈಫಲ್ಲಿ ಹೀರೋ. ಪಿಕ್ಚರಲ್ಲ, ಅವರ ಲೈಫಿಗೆ ಅವರು ಹೀರೋ. ಅಂದರೆ ಕಾಮನ್ ಆಗಿ ನನ್ನ ಲೆಕ್ಕದಲ್ಲಿ ಹೀರೋ ಅಂದರೆ ಏನು ಅಂತಂದರೆ, ಈಗ ಒಬ್ಬ ವ್ಯಕ್ತಿ ಏನು ಇಲ್ಲದೆ, ಯಾರು ಅಂದೆ ಹೇಳಲ್ಲ, ಸಹಾಯ ಇಲ್ಲದೆ, ಅಂದರೆ ಅಪ್ಪ ಇವಾಗ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಾನಂತ ಹೇಳ್ತಾರೆ ನೋಡಿ, ಅದನ್ನು ಅಲ್ಲದೆ ಈಗ ಏನು ಒಂದು ಲೈಫಲ್ಲಿ ಸೆಟಲ್ ಆಗ್ತಾರಲ್ಲ, ಅವ್ರ ಲೈಫಲ್ಲಿ ಅವರು ಹೀರೋಗಳು. ಈಗ ನನ್ನ ಲೈಫಿಗೆ ನಾನು ಹೀರೋನೇ. ಇವಾಗ ನಾನು ಅಷ್ಟೇ. ಇವಾಗ ಎಷ್ಟೋ ಜನ ಒಬ್ರೊಬ್ರು ಕಮೆಂಟಲ್ಲಿ ಆಗ್ತಾ ಇರ್ತಾರೆ, ನಾನು ಏನಾದ್ರು ಅಲ್ವಾ ಬೇಬಿ, ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಿದ್ಯಾ ಅಂತ. ಎಲ್ರಿಗೂ ಆ್ಯಕ್ಚುಲಿ ಗೊತ್ತು ನನಗೆ ಏನು ಅಂತಂದರೆ, ನನ್ನ ದುಡ್ಡಲ್ಲೇ ನಾನು ಶೋಕಿ ಮಾಡೋದು, ನಮ್ಮ ಅಪ್ಪನ ದುಡ್ಡಲ್ಲ. ಅಲ್ವಾ ಪಾಪ? ಸತ್ಯ ಹೇಳಿರ್ಬೇಕು ಯಾರು ಅಲ್ವಾ? ಏನ್ ಗೊತ್ತಾನ, ಹಾಂ, ಅವ್ರವ್ರಿಗೆ ಅವ್ರವರೇ ಹೀರೋನೆ. ಹಾಂ, ಬಟ್ ಏನಂದ್ರೆ, ಹಾಂ, ನಮ್ಮ ತಂದೆ ತಾಯಿಯಿಂದ ನಾನೇನು ತೆಗೆದುಕೊಂಡು ಬಂದಿಲ್ಲ, ಹಾಂ. ಆಯ್ತಾ? ಅಲ್ಲ, ಫಸ್ಟ್ ಇದನ್ನ ಹೇಳಿ, ನಾನೇನಂತ ಅಂದೇಳಿ. ಹಾ ಎಷ್ಟೋ ಜನ ಕಮೆಂಟ್ ಆಗ್ತಾ ಇರ್ತಾರೆ ನನಗೆ ಹಾ ನನಗೆ ಏನಂತ ಕಮೆಂಟ್ ಆಗ, ನಿಮ್ಮ ಅಪ್ಪನ ದುಡ್ಡಲ್ಲಿ ನೀವು ಶೋಕಿ ಮಾಡ್ತಿದ್ಯಾ ಅಂತ ಹೇಳ್ತಾ ಇರ್ತಾರೆ. ಅದು ತಪ್ಪು ಕಲ್ಪನೆ ಅವ್ರದ್ದು ಅಲ್ಲ, ಅವರಿಗೆ ನಿನ್ನ ಮಾಹಿತಿ ಪೂರ್ತಿ ಗೊತ್ತಿಲ್ಲ ಅಲ್ವಾ? ಓಕೆ, ಇವಾಗ ಹೇಳ್ತೀನಿ ಏನು ಅಂತಂದರೆ, ಈಗ ನಮ್ಮಪ್ಪ ಹುಟ್ಟಿದ್ದು ಹಾವಂಜೆ ಅನ್ನೋ ಒಂದು ಹಳ್ಳಿಲಿ, ಓಕೆನಾ? ಇವಾಗ ನಾವು ಇರೋದು ಹಾಸನದಲ್ಲಿ. ಸೊ ನಮ್ಮಪ್ಪ ಹುಟ್ಟಿದ್ದು ಹಾವಂಜೆ ಅಂದರೆ ಎಷ್ಟು ಕಿಲೋಮೀಟರ್ ಪಾಪ ಇಲ್ಲಿಂದ? ಇಲ್ಲಿಂದ 181, 240, 250, 250, 260 ಕಿಲೋಮೀಟರ್. ಓಕೆನಾ? 260 ಕಿಲೋಮೀಟ್ರು. ಇವಾಗ ನಾವಿರೋದು ಹಾಸನದಲ್ಲಿ, ನಮ್ಮಪ್ಪ ಹುಟ್ಟಿದ್ದು ಹಾವಂಜೆ ಅನ್ನೋ ಒಂದು ಹಳ್ಳಿಲಿ. ಅಲ್ಲಿಂದ
ಅಲ್ಲಿ ಹುಟ್ಟಿ ನಮ್ಮಪ್ಪ ಹಾಸನಕ್ಕೆ ಇಲ್ಲಿಗೆ ಬಂದು ಸೆಟಲ್ಡ್ ಆಗಿದ್ದಾರಂತಂದರೆ ಅವ್ರದ್ದು ಒಂದು ಒಳ್ಳೆ ಸ್ಟೋರಿ ಇದೆ, ಸೂಪರ್ ಆಗಿರೋದೊಂದು ಸ್ಟೋರಿ ಇದೆ. ಅವ್ರು ಹುಟ್ಟಿದ್ದಿಂದ ಹಿಡಿದು ಅಲ್ಲಿಂದ ಒಂದು ಜಾಗಕ್ಕೆ ಹೋಗಿ ಅಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಆಮೇಲೆ ಇಲ್ಲಿ ಹಾಸನಕ್ಕೆ ಬಂದು ಇಲ್ಲಿ ಸೆಟಲ್ ಆಗಿದ್ದಾರಂತಂದರೆ ಒಂದು ಒಳ್ಳೆ ಸ್ಟೋರಿ ಇದೆ, ಸೂಪರ್ ಆಗಿದೆ ಸ್ಟೋರಿ ಅವ್ರದ್ದು. ನಿಮಗೇನಾದರೂ ನಮ್ಮ ಅಪ್ಪಂದು ಜೀವನ ಸ್ಟೋರಿ, ನಮ್ಮಪ್ಪನ ಸ್ಟೋರಿ ಬೇಕು ಅನ್ನೋದಿದ್ರೆ, ಆ್ಯಕ್ಚುಲಿ ನಾನು ಎಲ್ಲಿ ಹುಟ್ಟಿದೆ, ಅಲ್ಲಿಂದ ನನ್ನ ಲೈಫ್ ಎಲ್ಲಾಯಿತು, ನಾನು ಎಷ್ಟು ಓದಿದೆ, ಅಲ್ಲಿಂದ ನಾನು ಯಾವಾಗ ಮನೆಯಿಂದ ಆಚೆ ಬಂದೆ, ಏನೆಲ್ಲ ಮಾಡಿದೆ ಬದುಕೋಕ್ಕೋಸ್ಕರ ಅಂತ ಕಂಪ್ಲೀಟ್ ನಮ್ಮ ಅಪ್ಪಂದು ಸ್ಟೋರಿ ನಿಮಗೆ ಬೇಕು ಅಂದರೆ ಕಮೆಂಟ್ ಹಾಕಿ. ಏನಂತ ಕಮೆಂಟ್ ಹಾಕಿ ಅಂದರೆ ಫಾದರ್ ಸ್ಟೋರಿ ಅಂತ ಕಮೆಂಟ್ ಹಾಕಿ, ಇಲ್ಲ ಅಪ್ಪನ ಕತೆ, ಅಪ್ಪನ ಸ್ಟೋರಿ, ನಿಮ್ಮ ಅಪ್ಪನ ಸ್ಟೋರಿ ಏನಾದರೂ ಕಮೆಂಟ್ ಹಾಕಿ. ಒಟ್ಲಲ್ಲಿ ನಮ್ಮ ಅಪ್ಪನ ಸ್ಟೋರಿ ನಿಮಗೆ ಬೇಕು ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಒಳ್ಳೆ ಇನ್ಸ್ಪೈರಿಂಗ್ ಸ್ಟೋರಿನೇ ಅದು. ನಿಮಗೇನಾದ್ರು ಅವ್ರದ್ದು ಸ್ಟೋರಿ ಏನಾದ್ರು ಬೇಕು ಅಂತಂದರೆ ನನಗೆ ಕಮೆಂಟ್ ಹಾಕಿ. ಆದಷ್ಟು ಬೇಗ ನಮ್ಮ ಅಪ್ಪನ ಕೂರಿಸ್ಕೊಂಡು ಅವ್ರದ್ದು ಕಂಪ್ಲೀಟ್ ಅವರ ಲೈಫ್ ಸ್ಟೋರಿನ ನಾನು ವಿಡಿಯೋ ಮಾಡ್ತೀನಿ. ಏನು ಪಾಪ ರೆಡಿನಾ? ಅಪ್ಪ ನಡೆದ ಬಂದ ದಾರಿ, ಅದೇ ನಮ್ಮ ಅಪ್ಪ ನಡೆದು ಬಂದ ದಾರಿ ಅಂತ ನಮ್ಮ ಅಪ್ಪನ ರಿಯಲ್ ಸ್ಟೋರಿ ಅಂತ ಹಾಕ್ತೀನಿ. ಅಲ್ವಾ? ಓಕೆನಾ ಪಾಪ? ನೀವು ರೆಡಿನಾ ಹೇಳೋಕ್ಕೆ ನಿಮ್ಮ ಸ್ಟೋರಿ? ಓಕೆ, ರೆಡಿ. ಪೂರ್ತಿ ಒಂಚೂರು ಎಲ್ಲ ಬಿಡೋದೆ, ಎಲ್ಲ ಹೇಳಬೇಕು. ನಾನು ಏನೇನು ಮಾಡಿದ್ದೀನಿ, ಹಾಂ, ಪಕ್ಕ ರೈತ ನಾವು, ಓಕೆ, ರೈತಾಪಿ ಜನ ನಾವು. ಹಾಂ, ಆಯ್ತಾ? ಆಯ್ತು ಬಿಡಿ, ನೋಡೋಣ. ಆ ಒಂಜೆ ಕಮ್ಮಣ ಬಿಟ್ಟು ದೊಡ್ಡ ಮನೆ ಅವನು. ಆಯ್ತು, ಇವಾಗಲೇ ಸ್ಟೋರಿ ಹೇಳ್ಬೇಡಿ ಬೇಬೆ. ನಮ್ಮ ಅಪ್ಪನ ಸ್ಟೋರಿ ಚೆನ್ನಾಗಿರುತ್ತೆ, ಹೆಂಗಿರುತ್ತೆ ಬೇಬೆ? ಚೆನ್ನಾಗಿರುತ್ತೆ, ಪಿಕ್ಚರ್ ತೆಗಿಬೋದು. ನೀವಪ್ಪ ದೊಡ್ಡ 2-3 ಅವರ್ ಪಿಕ್ಚರ್ ಐತಲ್ಲ, ನೀವಪ್ಪ ಹೇಳಿದ್ರೆ ಒಂದು 4 ಅವರ್ 5 ಅವರ್ ಪಿಕ್ಚರ್ ಮಾಡ್ತಾರೆ ನಿಮ್ಮಪ್ಪ. ಹೌದಾ? 10 ಪಿಕ್ಚರ್ ತೆಗಿಬೋದು. ಅಮ್ಮ, ಪಪ್ಪನ ಸ್ಟೋರಿ ಚೆನ್ನಾಗಿರುತ್ತೆ, ನೋಡೋಣ ಹಾಗಾದ್ರೆ. ಬೇಡ ಅಂತ ಅತ್ತೆ ಕೇಳಿ ನೋಡೋಣ ಹಾಗಾದ್ರೆ. ಬೇಬೆ ಕಮೆಂಟ್ ಹಾಕಿ, ನಮ್ಮ ಅಪ್ಪನ ಸ್ಟೋರಿ, ನಮ್ಮ ಅಪ್ಪಂದು ಲೈಫ್ ಸ್ಟೋರಿಯನ್ನು ಬೇಕು ಅಂದರೆ ಕಮೆಂಟ್ ಹಾಕಿ. ಆದಷ್ಟು ಬೇಗ ನಮ್ಮ ಅಪ್ಪನ ಕೂರಿಸ್ಕೊಂಡು ಒಂದು ವಿಡಿಯೋ ಮಾಡ್ತೀನಿ. ಕ್ಯೂಟಿ 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 ರೆಡಿ. ಹಾಂ, ಹಾಕೊಂಡಿದ್ದಾಳೆ. ಇಲ್ಲಿ ನೋಡಿ, ನನ್ನ ತಂಗಿ ಮಾಸ್ಕ್ ಹಾಕೊಂಡು ರೋಡಲ್ಲಿ ಈ ಥರ ಏನಾದ್ರು ಕಾಣಿಸಿದ್ರೆ ಕಲ್ಲಲ್ಲಿ ಹೊಡೀರಿ ಆಯಿತಾ? ಇದೇ ಥರ ಮಾಸ್ಕ್ ಹಾಕೊಂಡು ಓಡಾಡ್ತಿರ್ತಾಳೆ ರೋಡಲ್ಲಿ. ರೋಡ್ ಬಂದ ತಕ್ಷಣ ಜೋರಾಗಿ ಕಲ್ಲಲ್ಲಿ ಹೊಡೆದು ಕಳಿಸಿ ಹೇಳೋಣ. ಏನು ಸರ್, ಆರಾಮ? ಊಟ ಆಯಿತು? ಸರ್, ಈಗ ಹೆಂಗೋಗಿತ್ತ ದೊಡ್ಡ ರೋಡಲ್ಲಿ ಡೌನ್ ತಾಳಿ. ಓಕೆ, ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಇನ್ನೇನು ಹತ್ತಿರದಲ್ಲೇ ವರಮಹಾಲಕ್ಷ್ಮಿ ಹಬ್ಬ, ಕೃಷ್ಣ ಜನ್ಮಾಷ್ಟಮಿ ಅಲ್ವಾ? ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಬರ್ತಿದೆಯಲ್ಲ. ಸೊ ನಮ್ಮ ಕ್ಯೂಟಿ ಇರೋದ್ರಿಂದ ಒಂದು ಗೆಟಪ್ ಹಾಕ್ಸಿ ಫೋಟೋಶೂಟ್ ಎಲ್ಲ ಮಾಡಿಸೋಣ ಅಂತ. ಸೊ ಬಟ್ಟೆಗಳು ಬೇಕಲ್ಲ ಅದಕ್ಕೆ, ಅದು ತಕ್ಕಂತೆ ದೇವಿದು ಆಗಿರೋದು, ಕೃಷ್ಣದಾಗಿರೋದು ಬಟ್ಟೆಗಳು ಬೇಕಲ್ಲ. ಸೊ ಅದಕ್ಕೆ ತರಕ್ಕೆ ಹೋಗ್ತಾ ಇದ್ದೀವಿ. ನಾಳೆ ನೆಕ್ಸ್ಟ್ ಬ್ಲಾಗಲ್ಲಿ ಫೋಟೋಶೂಟ್ ಮಾಡಿಸೋ ಬ್ಲಾಗ್ ಬರುತ್ತೆ. ಈಗ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲದೆ ಓಕೆ, ಅವತ್ತು ಒಳ್ಳೆ ಅಂದರೆ ಕ್ಯೂಟಿನೂ ಏನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ, ಅವಳಿಗೆ ಸೆಟ್ ಆಗಬೇಕಲ್ಲ, ಅವಳಿಗೆ ಏನು ಹೇಳ್ತಾರೆ ಅಳತೆ ಸೈಜ್ ಆಗಬೇಕಲ್ಲ ಬಟ್ಟೆ. ಹಾಗಾಗಿ ಸರ್, ಇಲ್ಲೇ ರೈಟ್ ತಗೋಬಿಡಿ. ನಿಂಗೇನೆ ಕಣೆ ಕ್ಯೂಟಿ, ಆಟೋದಲ್ಲಿ ಕೂತ್ಕೊಂಡ್ರೆ ಇವಳು ಹೆಂಗೆ ಆಡ್ತಾಳೆ ಅಂದರೆ, ರೋಡ್ ನೋಡ್ಬೇಕು ಇವಳು. ನೋಡು ಹೆಂಗೆ ನೋಡ್ತಾಳೆ, ದಪ್ಪ ಕಣ್ಣು ಹಿಂಗೆ ಬಿಟ್ಕೊಂಡು ನೋಡ್ತಾಳೆ ರೋಡ್ನ. ಸೊ ಈಗ ಹೋಗಿ ಬಟ್ಟೆಗಳೆಲ್ಲ ತಗೊಂಡು ಇವಳು ಸೈಜಿಗೆ ಆಗೋ ಥರ ಇದು ಮಾಡ್ಕೊಂಡು ಸೈಜಿಗೆ ತಗೊಂಡು ಅಲ್ಲಿಂದ ಅದೇ ಮನೆಗೆ ವಾಪಸ್ ಬರೋದಷ್ಟೇ. ಕ್ಯೂಟಿಗೆ ಬಟ್ಟೆ ನೋಡೋಕ್ಕೆ ಬಂದಿದ್ದೀವಿ. ನೋಡಿ ಎಷ್ಟೆಲ್ಲ ಕಾಸ್ಟ್ಯೂಮ್ಸ್ಗಳಿದ್ದಾವೆ, ಬೇಜಾನಿದೆ. ಇವಳು ಅದೊಂದು ನೋಡಿ, ಕೃಷ್ಣಂಗೆ ಇಲ್ಲಿ ನಿಲ್ಲಿಸ್ತೀನಿ, ಆಗತ್ತಾ ನೋಡು ಹೆಬ್ಬೆ. ಉದ್ದ ನೋಡು ನೀನು, ಅದಾಗತ್ತಾ? ಅದು ಉದ್ದ ಇದೆ. ಇದು ನೋಡಿ, ಉದ್ದ ನೋಡು ಬೇಬಿ, ಪರವಾಗಿಲ್ಲ. ಅಲ್ಲಿ ಕಟ್ಟಬೇಕು, ಅದು ಬೆಂಡ್ ಮಾಡಿ ಕಟ್ಟಬೇಕು, ಬರುತ್ತೆ. ಬೇಬೆ ಬಟ್ಟೆ ತಗೊಂಡು ಹೊಡ್ತೀವಿ. ಇಲ್ಲಿ ನೋಡಿ, ಟೋಟಲಾಗಿ ಇಷ್ಟು ಐಟಮ್ಸ್ಗಳು ತಗೊಂಡಿದ್ದೀವಿ. ಕ್ಯೂಟಿ ರೆಡಿನಾ ನಾಳೆ ಶೂಟಿಗೆ? ಏನು ಬೇಕು ಕ್ಯೂಟಿ? ಇನ್ನು ನೋಡಿ, ಇವಳು ನನ್ನ ಕ್ಯೂಟಿ ಅವ್ರ ಅಮ್ಮನ ಥರನೇ ಕಂಡಿದ್ದೆಲ್ಲ ಬೇಕು. ತೋರಿಸ್ತಲ್ಲ ಜರೀನಾ ನೋಡಿ, ಆಮೇಲೆ ಜರಿ ಜರಿ ಬೇಕಂತೆ. ಬೇಕನೇ ಕ್ಯೂಟಿ? ಅದು ಬೇಕಂತ ಅವಳಿಗೆ. ಬೇಕಾ ಬೇಬಿ? ಮತ್ತೆ ಅಷ್ಟೊಂದೆಲ್ಲ ನಮ್ಮ ಅಪ್ಪನ ಹಂಗೆ ಕೊಡ್ಸಲ್ಲ, ನೀನು ಕೊಡ್ಸೋ ತನಡಿ.
ನೋಡಿ ಸಿಕ್ಕಾಪಟ್ಟೆ ಕಾಸ್ಟ್ಯೂಮ್ಸ್ಗಳಿದಾವೆ ಇಲ್ಲಿ. ಕಿಟಿ ಮನೆಗೆ ಹೋಗಿ ತಿನ್ನಿಸ್ಬೇಕು ಬೇಗ ಬಾ. ಆಯ್ತು ಇನ್ನೇನು ಹೊರಟದ. ಎಲ್ಲ ಸೆಲೆಕ್ಟ್ ಮಾಡೋದಷ್ಟಲ್ಲೇ ಒಂದು 1/4 ಗಂಟೆ ಅರ್ಧ ಗಂಟೆ ಆಯಿತು. ಸೊ ಈಗ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಈಗ ಹೊರಟ್ವಿ. ಓಕೆ, ಇವಾಗ ಮನೆಗೆ ಹೋಯ್ತಾ ಇದ್ದೀವಿ. ಫುಲ್ಲು ಕತ್ಲೆ. ಮನೆಗೆ ಹೋಯ್ತಾ ಇದ್ವಿ. ಮನೆಗೆ ಹೋಗಿ ಅಲ್ಲೊಂದಿಷ್ಟು ಕೆಲಸಗಳಿದೆ, ಒಂದಿಷ್ಟು ಐಟಮ್ಸ್ಗಳ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಳ್ಳೋದಿದೆ. ಅರೇಂಜ್ಮೆಂಟ್ ಮಾಡ್ಕೊಂಡು ಹೊರಡೋದು. ಕ್ಯೂಟಿ ಎಲ್ಲೋಗ್ತಿದ್ಯಾ? ಓನು ನಾಳೆ ರೆಡಿನಾ? ಸೊ ಮನೆಗೆ ಬಂದ್ವಿ. ಆ್ಯಕ್ಚುಲಿ ಸುಮಾರು ಕೆಲಸಗಳಿದೆ. ಅಂದರೆ ಒಂದಿಷ್ಟು ಗೆಟಪ್ಸ್ಗೆ ಹಾಕ್ಸೋದಿದೆಲ್ಲ, ಲೋಟಸ್ಸು ಏನೇನೋ ಇಟ್ಕೊಳ್ಳೋದೆಲ್ಲ ಇದೆ. ಲೋಟಸ್ಸು ಅಂದರೆ ದೇವಿ ಗೆಟಪ್ ಆಗ್ತಿರೋದ್ರಿಂದ ಲೋಟಸ್ ಬೇಕು. ಅದಾದಮೇಲೆ ಇನ್ನೊಂದಿಷ್ಟು ಅಲ್ತಾ ಮತ್ತು ಕುಂಕುಮ ಇಡಕ್ಕೆ ಏನೇನೋ ಹೇಳಿದಾಳೆ ನನ್ನ ಬೇಬಿ. ಮತ್ತು ಒಂದು ಬಟ್ಟೆ ಸ್ಟಿಚ್ ಹಾಕಿಸ್ಬೇಕು. ಸಿಕ್ಕಾಪಟ್ಟೆ ಕೆಲಸ ಇದೆ. ಅಯ್ಯೋ ತಲೆ ಕೆಟ್ಟೋಗ್ತಿದೆ. ಈಗ ಪ್ರತಿಯೊಂದೆಲ್ಲ ರೆಡಿ ಮಾಡ್ಕೊಂಡು ಮನೆಗೆ ಬರ್ತೀನಿ. ಕ್ಯೂಟಿ ಎಲ್ಲೂ ಓಡ್ತಿದ್ಯಾ? ಎಲ್ಲೋಗ್ತಿದ್ಯಾ? ಇಲ್ಲಿ ಇಲ್ಲಿ ಹಾಯನ್ನು ಬಾಯಿ ಅನ್ಲು ಅನ್ಸುತ್ತೆ ಆಯಿ ಅನ್ನೋ ಅಂದರೆ. ಈಗ ಫಸ್ಟ್ ಕೆಲಸಗಳೇನೇನಿದೆ ಬೇಬಿ ಹೋಗಿ ಬರ್ತೀನಿ. ಆ್ಯಕ್ಚುಲಿ ಹೊರಟಿದ್ದೆ ನಾನು. ನಮ್ಮಮ್ಮ ಇದ್ದರು ಮುಚ್ಕೊಂಡು ತಿಂದು ಹೋಗಿ ಎಲ್ಲರೂ ಹೋಗು ಅಂತ ಅಂದರು. ಸೊ ನಮ್ಮಮ್ಮ ದೋಸೆ ಮಾಡಿಕೊಟ್ಟವ್ರು, ಬಿಸಿ ಬಿಸಿ ದೋಸೆ ತಿನ್ಕೊಂಡು ಹೊರಡ್ತೀನಿ. ಏನು ಗೊತ್ತಾ, ಮನೆಯಲ್ಲಿ ನಮ್ಗೆ ಎಷ್ಟೇ ಕೆಲಸ ಇರಲಿ ಏನೇ ಇರಲಿ ಮನೆಯವರು ಹೇಳೋದು ಒಂದೇ, ಟೈಮಿಗೆ ಊಟ ಮಾಡು, ಟೈಮಿಗೆ ತಿಂಡಿ ಮಾಡು. ಆರೋಗ್ಯಕ್ಕೆ ಗಮನ ಕೊಡು ಅಂತಾರೆ. ನಮ್ಮಮ್ಮ ಸೀರಿಯಲ್ ನೋಡಿ ನಮಗೂ ಸೀರಿಯಲ್ ನೋಡೋ ಅಭ್ಯಾಸ ಆಗಿದೆ. ಯಾವ್ದು ಬರ್ತಿದೆ? ಒಲವ ಅಮೃತಧಾರೆ ಬರ್ತಿದೆ. ನಮ್ಮಮ್ಮ ಸೀರಿಯಲ್ ನೋಡ್ತಾ ಇರ್ತಾರೆ. ಸೊ ನಾನು ಅದೇ ನಮ್ಮ ಅಡಿಕ್ಟ್ ಅಲ್ಲ, ನೋಡೋದಷ್ಟೇ. ದೋಸೆ ಪಟಾಪಟ ಅಂತ ತಿನ್ಕೊಂಡು ಹೊರಡ್ತೀನಿ. ಕೊನೆಗೂ ಬಲವಂತ ಮಾಡಿ ಉಗಿದು ಊಟ ಮಾಡಿಸಿ ಆಯಿತು. ಈಗ ಆಲ್ರೆಡಿ ಕತ್ಲಾಗೈತೆ. ಎಲ್ಲಂತ ಹೋಗೋದು, ಎಷ್ಟಂತ ಕೆಲಸ. ಆ್ಯಕ್ಚುಲಿ ಏನು ಅಂತಂದರೆ, ನಿಜ ಹೇಳ್ಬೇಕಂದ್ರೆ ಎಲ್ಲರ ಮನೆಯಲ್ಲೂ ಕಾಮನಾಗಿ ಹೆಣ್ಮಕ್ಳು ಅಂದರೆ ಇಂಟ್ರೆಸ್ಟ್ ಜಾಸ್ತಿ. ಅಂದರೆ ಈ ಥರದಲ್ಲಿ ಪಾಪು ವಿಚಾರದಲ್ಲಿ ಆ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತ. ಬಟ್ ನಮ್ಮ ಮನೇಲಿ ನಾನೇ, ನನ್ನ ಬೇಬಿಗಿಂತ ನಮ್ಮ ಮನೇಲಿ ನಾನೇ ಸ್ವಲ್ಪ ಇದು ಮಾಡೋದು. ಗಾಡಿನೇ ಸ್ಟಾರ್ಟ್ ಆಯ್ತಿಲ್ಲ. ಯಾಕೆ ಗಾಡಿ ಸ್ಟಾರ್ಟ್ ಆಯ್ತಿಲ್ಲ? ಪೆಟ್ರೋಲ್ ಏನೋ ಖಾಲಿ ಆಯ್ತಾ? ಖಾಲಿ ಸ್ಟಾರ್ಟ್ ಮಾಡ್ಕೊತೀನಿ ಫಸ್ಟು. ಸ್ಟಾರ್ಟ್ ಆಯಿತು, ಗಾಡಿ ಸ್ಟಾರ್ಟ್ ಆಯಿತು. ಕೊನೆಗೂ ಹೋಯ್ತಾ ಇದ್ದೀನಿ. ಇನ್ನೊಂದು ತೊಂದರೆ ಏನು ಅಂದರೆ ಪಿರಿ ಮಳೆ ಬರ್ತೈತೆ. ಈ ಮಳೆಯಲ್ಲಿ ಒಂದು ಹಿಂಸೆ. ಏನು ಗೊತ್ತಾ, 4 ವೀಲರ್ ಆದರೆ ಹೆಂಗೆ ಬೇಕಾದರೂ ಹೋಗ್ಬೋದು, ಮಳೆ ಬರಲಿ ಚಳಿ ಬರಲಿ ಏನಿರಲಿ. ಆದರೆ 2 ವೀಲರ್ ಅವರಿಗೆ ಕಷ್ಟ. ನಿಜ ತಾನೇ? ಯಾಕೆಂದರೆ 4 ವೀಲರ್ ಆದರೆ ಹೆಂಗೆ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಬಟ್ 2 ವೀಲರ್ ಅವರಿಗೆ ಮಳೆ ಈ ಥರ ಗಾಳಿ ಚಳಿ ಹೆಂಗೆ ಇದ್ರೂ 2 ವೀಲರ್ ಅವ್ರಿಗೆ ಸಿಕ್ಕಾಪಟ್ಟೆ ಅಂತೂ ಕಷ್ಟ ಅಂತೂ ಆಗೇ ಆಗುತ್ತೆ. ಬೇರೆ ಮಳೆ ಬರಬಾರ್ದಪ್ಪ. ಇವಾಗ ನಾನು ಹೋಗಿ ಮನೆ ಸೇರ್ಕೊಳ್ಳೋವರೆಗೂ ಮುಗಿಸ್ಕೊಂಡು ಪಟಾಪಟ ಅಂತ ನನ್ನ ಬೇಬಿ ಏನೇನು ಹೇಳಿದಾಳೆ ಪಟಾಪಟ ಅಂತ ಎಲ್ಲ ಕೆಲಸ ಪಟಾಪಟ ಅಂತ ಮುಗಿಸ್ಕೊಂಡು ಮನೆಗೆ ಹೋಗಿ ಸೇರ್ಕೊಂಡು ಪಾಚಿ. ಐ ಥಿಂಕ್ ನಾನು ಪ್ರತಿದಿನ ಮಿಸ್ ಮಾಡೋದೇ ಆಲ್ಮೋಸ್ಟ್ ಅಲ್ಲೂ 8:30-9 ಗಂಟೆ ಅಷ್ಟೊತ್ತಿಗೆ ಮಲ್ಕೊಂಡಾಗಿರುತ್ತೆ. ಬಟ್ ಇವತ್ತು ನನ್ನ ಪ್ರಕಾರ ಒಂದು ಸ್ವಲ್ಪ ರೆಡಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಒಂದು 10:30-11 ಗಂಟೆ ಆಗ್ಬೋದು. ಫಸ್ಟಾಗಿ ಎಲ್ಲ ಶಾಪಿಂಗ್ ಮಾಡ್ಕೊಬಿಡ್ತೀನಿ. ಫುಲ್ಲು ಸುಸ್ತಾಗೋಯ್ತು. ಎಲ್ಲ ಶಾಪಿಂಗ್ ಎಲ್ಲ ಮಾಡಿ ಪ್ರತಿಯೊಂದೆಲ್ಲ ಐಟಮ್ಸ್ ಎಲ್ಲ ತಗೊಂಡೆಲ್ಲ ಒಂದು ಲೆವೆಲಿಗೆ ಸುಸ್ತಾಯ್ತು. ಇವಾಗ ಒಂದು ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀನಿ. ಮಿಲ್ಕ್ ಶೇಕ್ ಕುಡ್ಕೊಂಡು ಮನೆಗೆ ಹೋಯ. ಆಲ್ಮೋಸ್ಟ್ ಎಲ್ಲ ಐಟಮ್ಸ್ಗಳು ನನ್ನ ಬೇಬಿ ಏನೇನು ಹೇಳಿದಾಳೆ ಪ್ರತಿಯೊಂದೆಲ್ಲ ಐಟಮ್ಸ್ಗಳು ಇಟ್ಕೊಂಡಿದ್ದೀನಿ ನಾನು. ಏನೇನು ಹೇಳಿದ್ರು, ಅಲ್ತಾ ಹೇಳಿದ್ಲು, ಸಿಂಧೂರ ಹೇಳಿದ್ಲು, ಅದಾದಮೇಲೆ
ಲೋಟಸ್ಸು, ಅದೇ ಇದು ಬರುತ್ತಲ್ಲ ದೇವಿ ಇಟ್ಕೊಳ್ಳೋಕ್ಕೆ ಲೋಟಸ್ಸು, ಬಿಂದಿಗೆ ಒಂದು ತಗೊಬಂದಿಲ್ಲ, ನಾಳೆ ತಗೊಬರ್ಬೇಕು. ಅದು ಬಿಟ್ಟರೆ ಹತ್ತಿ, ಅದು ಬಟ್ಟೆ ಒಂದು ಸ್ಟಿಚ್ ಮಾಡಿಸ್ಬೇಕಿತ್ತು, ಸ್ಟಿಚ್ ಮಾಡಿಸ್ಕೊಂಡಾಯಿತು. ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. ಇವಾಗ ಜ್ಯೂಸ್ ಕುಡ್ಕೊಂಡು ಮನೆಗೆ ಹೊರಟು ಮನೆಗೆ ಹೋಗಿ ಏನೇನು ಎಲ್ಲ ಹೇಳಿ ಯಾವ ಶೂಟ್ ನೀಟಾಗಿ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ವಿಡಿಯೋನ ಎಂಡ್ ಮಾಡ್ತೀನಿ. ಓಕೆನಾ? ಓಕೆ, ಜಸ್ಟ್ ಮನೆಗೆ ಬಂದೆ. ಅಯ್ಯ ಸುಸ್ತಾಗೋಯ್ತು ಸತ್ಯವಾಗ್ಲೂ. ನಾನು ಟೋಟಲ್ ಏನೇನಂತ ಹೇಳಿದೆ, ಟೋಟಲ್ಲು ನಾಳೆ ಎಂತೆಂಥ ಪ್ಲ್ಯಾನಿಂಗ್ಗಳಿದೆ, ಎಂತೆಂಥ ಅಂತಂದರೆ ಅಷ್ಟು ಅನ್ಕೊಂಡಂಗೆ ಆಗತ್ತೆ ಇಲ್ವೋ ಸತ್ಯವಾಗ್ಲೂ ಗೊತ್ತಿಲ್ಲ. ಒಡಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಈಗ ಶೂಟ್ ಮಾಡಿದ ತಕ್ಷಣ ಏನು ಅಂತಂದರೆ ಒಂದೇ ಸಲ ಒಂದಿಷ್ಟು ಮಾಡಿಸ್ಬೋಣ ಅಂತ ನನ್ನ ತಲೆಯಲ್ಲಿ. ಅಂದರೆ ಹೆವಿ ಒಂದು 50-200 ಫೋಟೋಸ್ ಅಲ್ಲ, ಒಂದು 5ರಿಂದ 10 ಫೋಟೋಸ್ ಅಷ್ಟೇ. ಒಂದು ಬಂದು ಕೃಷ್ಣಂದು, ಇನ್ನೊಂದು ಬಂದು ರಾಧೆದು. ಸೊ ಅದು ಬಂದು ಕೃಷ್ಣ ಜನ್ಮಾಷ್ಟಮಿ ದಿನ ಫೋಟೋಸ್ಗಳು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು. ಅದಾದಮೇಲೆ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ, ಸೊ ಅದಕ್ಕೆ ಒಂದು ಲಕ್ಷ್ಮೀ ದೇವಿದೊಂದು ಗೆಟಪ್ ಹಾಕೋಣ ಅಂತ, ಅದು 2. ಇನ್ನೊಂದು ಬಂದು ಅಷ್ಟೇ. ಟೋಟಲ್ ಈ 3 ವೀಡಿಯೋ, ಅದೇ ಈ 3 ಫೋಟೋ ಶೂಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಏನಾಗುತ್ತೋ ಸತ್ಯವಾಗ್ಲೂ ಗೊತ್ತಿಲ್ಲ, ನೋಡೋಣ. ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ, ಯಾವ ಥರ ಇತ್ತು ಅಂತ. ಸೊ ಇದೇ ಥರ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗ್ಬಿಡಿ. ಓಕೆನಾ? ಸಪೋರ್ಟ್ ಮಾಡಿ ಪ್ಲೀಸ್. ಓಕೆನಾ? ಆಮೇಲೆ ಇನ್ನೇನಿಲ್ಲ, ಟಾಟಾ, ಬಾಯ್ ಬಾಯ್ ಹೀರೋಸ್, ಬಾಯ್.